ಇಲ್ಲಿವರೆಗೆ ನಾವು ಖನಿಜ ಭವನದಲ್ಲಿ ಲೀಸ್ ಮೇಲೆ ಬಾಡಿಗೆ ಮೇಲೆ ಇದ್ದೀವಿ. 2013 ಅವಾಗ ದೇಶಪಾಂಡೆ ಸಾಹೇಬರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇದನ್ನು ಪ್ರಾರಂಭ ಮಾಡಿದರು. ಕಾರಣಾಂತರದಿಂದ ಭಾಳ ಡಿಲೇ ಆಗಿತ್ತು. ಡಿಲೇ ಆದಮೇಲೆ ನಾನು ಬಂದು ಅದನ್ನೆಲ್ಲ ಕಾಂಟ್ರಾಕ್ಟರ್ ಸಮಸ್ಯೆ ಇನ್ನೂದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಸ್ಪೆಷಲ್ ಇಂಜಿನಿಯರ್ನ ಬರೋಷ್ಟು ಇಂಜಿನಿಯರ್ನ ಡೆಡಿಕೇಟ್ ಆಗಿ ಹಾಕಿ ಇದನ್ನು ನಾವು ಕಂಪ್ಲೀಟ್ ಮಾಡಿ ಇವತ್ತು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಬಿಲ್ಡಿಂಗ್ ಇವತ್ತು ದಿವಸ ನಮ್ಮ ಮುಂದಿದೆ. ಇದು KIDB ಆ್ಯಕ್ಟಿವಿಟೀಸ್ ಭಾಳ ವಿಸ್ತಾರಗೊಂಡಿದೆ. KIDB ನಿಮ್ಗೆ ಗೊತ್ತಿದೆ, ರಾಜ್ಯಾದ್ಯಂತ ಇವತ್ತು ದಿವಸ ಇರೋದು. ಹಾಗಾಗಿ ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಕೂಡ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಇವತ್ತು ಏನು ದೇಶಪಾಂಡೆ ಸಾಹೇಬರ ಕನಸಿತ್ತು, ಇದು ಭವನ ಸಂಘದಲ್ಲಿ ಅದನ್ನು ಇವತ್ತು ನನಸಾಗಿದೆ. ಸರ್, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ? ಇದು ಹೆಡ್ ಆಫೀಸಾ ಅಥವಾ KIDB ಹೆಡ್ ಆಫೀಸ್ನೇ? ಇಲ್ಲಿವರೆಗೆ ಖನಿಜ ಭವನದಲ್ಲಿ ಇತ್ತು. ಹೌದು, ಅಲ್ಲಿ ನಾವು ಲೀಸ್ ಮೇಲೆ ಇದೆ ಖನಿಜ ಭವನದಲ್ಲಿ. ನಮ್ಮದೇ ಆದಂಥ ಒಂದು ಬಿಲ್ಡಿಂಗ್ ಇರಲಿ ನಾವು ಅಂತರ ತಿಳ್ಕೊಂಡಿದ್ದ ಇದನ್ನ ಜಾಗನ ದೇಶಪಾಂಡೆ ಸಾಹೇಬ್ ಖರೀದಿ ಮಾಡಿ ಇದು ಮಾಡಿದ್ರು. ಇದನ್ನು ನಾವೀಗ ಸರ್, ಇದ್ರ ಜೊತೆಲಿ ಉಪಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡ್ಬೇಕಾದ್ರೆ, ಬೀರಪ್ಪ ಅವ್ರು ಭಾಷಣ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 63% ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸರ್ ನೋಡಿ, ನಿಮ್ಮ ಯಾರು ಉಪಲೋಕಾಯುಕ್ತರು ಹೇಳಿದ್ದು 2019 ಆಗಸ್ಟ್ದಲ್ಲಿ ಹೇಳುವಂಥದ್ದು. ಅದು ನಮ್ಮ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ, ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ BJP ತಲಾಂತರವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಇವರು BJP ವಿರೋಧ ಪಕ್ಷದಾಗೆ ಉಳಿತದೆ. ಯಾಕೆಂದ್ರೆ ಅವ್ರಿಗೆ 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಬಟ್ ಅವ್ರು ಹೇಳ್ತಾರೆ ಸರ್, ಚೀಫ್ ಮಿನಿಸ್ಟರು ಈಗ ಅವರು 2019 ಈ ಸರ್ಕಾರದ ಮೇಲೆ ಮಾತಾಡ್ತಾರೆ. ಅಲ್ಲ ಸರ್, ಅವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವ್ರ ಆರೋಪ. ಅಲ್ಲ ರೀ, ಅವರು ಚೆಕ್ ಮಾಡ್ಬೇಕಾ ಬೇಡ? ವಿರೋಧ ಪಕ್ಷ ನಾಯಕರು ಇಷ್ಟು ನಗೆಪಾಟರಿಗೆ ಇದು ಇವತ್ತು ಗುರಿಯಾಗುವಂಥದ್ದು. ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈಗ BJP ಅವ್ರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೇದು. ಇಲ್ಲಿಕಂದ್ರೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡ್ತೀರಿ. ಎಸ್ ಸರ್, ಥ್ಯಾಂಕ್ ಯು. ಇಲ್ಲಿವರೆಗೆ ನಾವು ಖನಿಜ ಭವನದಲ್ಲಿ ಲೀಸ್ ಮೇಲೆ ಬಾಡಿಗೆ ಮೇಲೆ ಇದ್ದೀವಿ. 2013 ಅವಾಗ ದೇಶಪಾಂಡೆ ಸಾಹೇಬರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇದನ್ನು ಪ್ರಾರಂಭ ಮಾಡಿದರು. ಕಾರಣಾಂತರದಿಂದ ಭಾಳ ಡಿಲೇ ಆಗಿತ್ತು. ಡಿಲೇ ಆದಮೇಲೆ ನಾನು ಬಂದು ಅದನ್ನೆಲ್ಲ ಕಾಂಟ್ರಾಕ್ಟರ್ ಸಮಸ್ಯೆ ಇನ್ನೂದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಸ್ಪೆಷಲ್ ಇಂಜಿನಿಯರ್ನ ಬರೋಷ್ಟು ಇಂಜಿನಿಯರ್ನ ಡೆಡಿಕೇಟ್ ಆಗಿ ಹಾಕಿ ಇದನ್ನು ನಾವು ಕಂಪ್ಲೀಟ್ ಮಾಡಿ ಇವತ್ತು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಬಿಲ್ಡಿಂಗ್ ಇವತ್ತು ದಿವಸ ನಮ್ಮ ಮುಂದಿದೆ. ಇದು KIDB ಆ್ಯಕ್ಟಿವಿಟೀಸ್ ಭಾಳ ವಿಸ್ತಾರಗೊಂಡಿದೆ. KIDB ನಿಮ್ಗೆ ಗೊತ್ತಿದೆ, ರಾಜ್ಯಾದ್ಯಂತ ಇವತ್ತು ದಿವಸ ಇರೋದು. ಹಾಗಾಗಿ ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಕೂಡ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಇವತ್ತು ಏನು ದೇಶಪಾಂಡೆ ಸಾಹೇಬರ ಕನಸಿತ್ತು, ಇದು ಭವನ ಸಂಘದಲ್ಲಿ ಅದನ್ನು ಇವತ್ತು ನನಸಾಗಿದೆ. ಸರ್, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ? ಇದು ಹೆಡ್ ಆಫೀಸಾ ಅಥವಾ KIDB ಹೆಡ್ ಆಫೀಸ್ನೇ? ಇಲ್ಲಿವರೆಗೆ ಖನಿಜ ಭವನದಲ್ಲಿ ಇತ್ತು. ಹೌದು, ಅಲ್ಲಿ ನಾವು ಲೀಸ್ ಮೇಲೆ ಇದೆ ಖನಿಜ ಭವನದಲ್ಲಿ. ನಮ್ಮದೇ ಆದಂಥ ಒಂದು ಬಿಲ್ಡಿಂಗ್ ಇರಲಿ ನಾವು ಅಂತರ ತಿಳ್ಕೊಂಡಿದ್ದ ಇದನ್ನ ಜಾಗನ ದೇಶಪಾಂಡೆ ಸಾಹೇಬ್ ಖರೀದಿ ಮಾಡಿ ಇದು ಮಾಡಿದ್ರು. ಇದನ್ನು ನಾವೀಗ ಸರ್, ಇದ್ರ ಜೊತೆಲಿ ಉಪಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡ್ಬೇಕಾದ್ರೆ, ಬೀರಪ್ಪ ಅವ್ರು ಭಾಷಣ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 63% ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸರ್ ನೋಡಿ, ನಿಮ್ಮ ಉಪಲೋಕಾಯುಕ್ತರು ಹೇಳಿದ್ದು 2019 ಆಗಸ್ಟ್ದಲ್ಲಿ ಹೇಳುವಂಥದ್ದು. ಅದು ನಮ್ಮ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ, ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ BJP ತಲಾಂತರವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಇವರು BJP ವಿರೋಧ ಪಕ್ಷದಾಗೆ ಉಳಿತದೆ. ಯಾಕೆಂದ್ರೆ ಅವ್ರಿಗೆ 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಬಟ್ ಅವ್ರು ಹೇಳ್ತಾರೆ ಸರ್, ಚೀಫ್ ಮಿನಿಸ್ಟರು ಈಗ ಅವರು 2019 ಈ ಸರ್ಕಾರದ ಮೇಲೆ ಮಾತಾಡ್ತಾರೆ. ಅಲ್ಲ ಸರ್, ಅವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವ್ರ ಆರೋಪ. ಅಲ್ಲ ರೀ, ಅವರು ಚೆಕ್ ಮಾಡ್ಬೇಕಾ ಬೇಡ? ವಿರೋಧ ಪಕ್ಷ ನಾಯಕರು ಇಷ್ಟು ನಗೆಪಾಟರಿಗೆ ಇದು ಇವತ್ತು ಗುರಿಯಾಗುವಂಥದ್ದು. ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈಗ BJP ಅವ್ರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೇದು. ಇಲ್ಲಿಕಂದ್ರೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡ್ತೀರಿ. ಎಸ್ ಸರ್, ಥ್ಯಾಂಕ್ ಯು.